ನಮಸ್ಕಾರ ಸ್ನೇಹಿತರೆ, ನೀವು SSC ಮತ್ತು ರೈಲ್ವೆ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ನಿಮಗೂ ಒಂದು ಒಳ್ಳೆ ಮೆಂಟರು, ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ಲು, ಒಂದು ಡೆಡಿಕೇಟೆಡ್ ಟೀಮ್ ಸಿಗ್ತಾ ಇಲ್ಲ ಅಂದರೆ ಕರೆಕ್ಟ್ ಚಾನಲ್ಗೆ ಬಂದಿದ್ದೀರಾ. ನನ್ನ ಹೆಸರು ರವಿ ಅಂತ. ನನಗೆ 3 ವರ್ಷಗಳಿಂದ ಸೆಂಟ್ರಲ್ ಎಕ್ಸಾಮ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ಕ್ಲಿಯರ್ ಮಾಡಿರೋ ಎಕ್ಸಾಮ್ಸು SSC CGL, CHSL, CPO, JE, RRB, NTPC ಗ್ರ್ಯಾಜುಯೇಟು, ಅಂಡರ್ ಗ್ರ್ಯಾಜುಯೇಟು, ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಸುಮಾರು ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ 3 ವರ್ಷದಲ್ಲಿ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ SSC ಅಂದ್ರೇನು, SSC ಬಗ್ಗೆ ಒಂದು ಸಣ್ಣ ಓವರ್ವ್ಯೂ ನಿಮಗೋಸ್ಕರ. ಅಂದರೆ SSC ಎಕ್ಸಾಮ್ಸು, ಅದರಲ್ಲಿರೋ ಪೋಸ್ಟ್ಸು ಅದೆಲ್ಲ ಹೇಳ್ಕೊಡ್ತೀನಿ ಈ ವಿಡಿಯೋಲಿ. SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು, ಭಾರತ ಸರ್ಕಾರ ಕರ್ಮಚಾರಿ ಇಲಾಖೆ ಮತ್ತು ತರಬೇತಿ ಇಲಾಖೆಯ ಅಧೀನದಲ್ಲಿರುವ ಒಂದು ಸಂಸ್ಥೆ ಆಗಿದೆ. ಇದು ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು, ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿಗೆ ಎಕ್ಸಾಮ್ಸ್ಗಳನ್ನು ತಗೊಳುತ್ತೆ. ಯಾವ್ಯಾವ ಎಕ್ಸಾಮ್ಸು? ಸುಮಾರು ಎಕ್ಸಾಮ್ಸ್ಗಳು ತಗೊಳುತ್ತೆ. ಪ್ರತಿ ವರ್ಷ ಕಾಲ್ ಫಾರ್ ಆಗುತ್ತೆ. ಸುಮಾರು ಎಕ್ಸಾಮ್ಸ್ಗಳು ನಿಮ್ಗೆ ಗೊತ್ತೂ ಇರಲ್ಲ, ಆ ಎಕ್ಸಾಮ್ಸ್ಗಳು SSC ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ಕೆಲವೊಂದು ಎಕ್ಸಾಮ್ಸು ಅಂದರೆ ನಮಗೆ ಬೇಕಾಗಿರೋ ಎಕ್ಸಾಮ್ಸು CGL, ತುಂಬ ಫೇಮಸ್ಸು. SSC ಕಂಡಕ್ಟ್ ಮಾಡೋ ಅತಿ ದೊಡ್ಡ ಎಕ್ಸಾಮು CGL ಎಕ್ಸಾಮು. CHSL, CPO ಅಂದರೆ ಸಬ್ ಇನ್ಸ್ಪೆಕ್ಟರ್, ಡೆಲ್ಲಿ ಪೊಲೀಸು ಮತ್ತು BSF, CISF ಅಂತ ಎಲ್ಲ ಸೆಂಟ್ರಲ್ ಪೊಲೀಸ್ ಫೋರ್ಸಲ್ಲಿ ಇರೋ ಒಂದು ಸಬ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿರೋ ಕಂಡಕ್ಟ್ ಮಾಡೋ ಎಕ್ಸಾಮು. ಸ್ಟೆನೋಗ್ರಾಫರು, ಜೂನಿಯರ್ ಹಿಂದಿ ಟ್ರಾನ್ಸ್ಲೇಟರು, ಸೆಲೆಕ್ಷನ್ ಪೋಸ್ಟು, JE, MTS, GD. ನೀವು ಬರೀ GD, MTS ಕೇಳಿರ್ಬೋದು. ಇಷ್ಟೊಂದು ಎಕ್ಸಾಮ್ಸ್ ಇರುತ್ತೆ. ಇನ್ನು ತುಂಬಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ. ಮತ್ತು ಸಿಲೆಬಸ್ಸು ಏನು ಚೇಂಜ್ ಇಲ್ಲ, ಎಲ್ಲದಕ್ಕೂ ಸೇಮ್ ಸಿಲೆಬಸ್ಸು. ಇರೋ ಫೇಮಸ್ ಪೋಸ್ಟ್ ನೋಡೋಣ. SSC ಕಂಡಕ್ಟ್ ಮಾಡೋ ಎಕ್ಸಾಮ್ಸಲ್ಲಿರೋ ಸ್ವಲ್ಪ ಫೇಮಸ್ ಪೋಸ್ಟು. AS ಅಂತಾರೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು. ಡೆಲ್ಲಿಲಿರೋ ಪೋಸ್ಟು, ಪರ್ಮನೆಂಟ್ಲಿ ಡೆಲ್ಲಿಲೇ ಇರಬೇಕು ನೀವು. ಒಳ್ಳೆ ರೆಪ್ಯೂಟೆಡ್ ಪೋಸ್ಟು, ಅಂದರೆ ಆಫೀಸ್ ಡೆಸ್ಕ್ ಜಾಬು. ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾರಿಗೆ ಬೇಡ, ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ಲೆವೆಲಲ್ಲಿರೋ ಪೋಸ್ಟ್ ಇದು. ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟ್ರು, ಯೂನಿಫಾರ್ಮ್ ಇರೋ ಪೋಸ್ಟು, 3 ಸ್ಟಾರ್ ಬೀಳುತ್ತೆ. ಎಕ್ಸೈಸ್ ಡಿಪಾರ್ಟ್ಮೆಂಟು, ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ. ಎಕ್ಸಾಮೈನರು, ನಿಮ್ದೊಂದು ಸೈನ್ಗಿರೋ ವ್ಯಾಲ್ಯೂ ಅದರಲ್ಲಿ ಗೊತ್ತಾಗುತ್ತೆ ಎಕ್ಸಾಮೈನರಲ್ಲಿ. ಅಂದರೆ ಪೋರ್ಟ್ಸಲ್ಲಿರೋ ಜಾಬ್ ಅದು, ಕೋಸ್ಟಲ್ ಏರಿಯಾಸಲ್ಲಿ. ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರು, ಸಬ್ ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸಲ್ಲಿ. ಆಡಿಟರು, ಟ್ಯಾಕ್ಸ್ ಅಸಿಸ್ಟೆಂಟು, ಮಲ್ಟಿ ಟಾಸ್ಕಿಂಗ್ ಸ್ಟಾಫು. ಇದಿಷ್ಟೇ ಅಲ್ಲ, ಇನ್ನು ಸುಮಾರು ಪೋಸ್ಟ್ಗಳಿದೆ. ನೀವು ಬೇಕಂದರೆ ಇನ್ನೊಂದು ವಿಡಿಯೋ ಮಾಡೋಣ. ಅದರಲ್ಲಿ ಒಂದೊಂದು ಪೋಸ್ಟು, ಅದ್ರ ವರ್ಕ್ ಲೈಫ್ ಬ್ಯಾಲೆನ್ಸು, ಅದ್ರ ಬಗ್ಗೆ ಸ್ಯಾಲ್ರಿ, ಅದು ಪೋಸ್ಟಿಂಗು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ನಾವು ಗುರುದೀಕ್ಷೆ ಅಕಾಡೆಮಿ ವತಿಯಿಂದ ನಿಮಗಾಗಿ ಇವಾಗ ಸದ್ಯದಲ್ಲಿ SSC GD, MTS, CHSL ಈ 3ಕ್ಕೂ ಆಗೋ ಥರ, ಯೂಸ್ ಆಗೋ ಥರ ಒಂದು ಕೋರ್ಸನ್ನು ಬೇಗನೆ ತರ್ತೀವಿ ನಿಮ್ಮ ಮುಂದೆ. ಅದರಲ್ಲಿ ನಾನು ಇರ್ತೀನಿ. ಇನ್ನು ಸೆಲೆಕ್ಟೆಡ್ ತುಂಬ ಜನ ಇದ್ದಾರೆ. ಎಲ್ಲರೂ ಸೇರಿ ಒಂದು ಟೀಮ್ ಮಾಡ್ತಿದ್ದೀವಿ. ಟೀಮ್ ಮಾಡಿ ನಿಮ್ಗೆ ಹೆಲ್ಪ್ ಆಗೋ ಥರ ಕನ್ನಡದಲ್ಲಿ, ನಮ್ಮ ಭಾಷೆಯಲ್ಲಿ ನಿಮ್ಗಾಗಿ ತರ್ತಿದ್ದೀವಿ. ಸೊ ನಮ್ಮ ಜೊತೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಬೇಗನೆ ತರ್ತೀವಿ ಇದು ಕೋರ್ಸು. ಇದು ಒಂದು ಸ್ಯಾಂಪಲ್ ಪೇಪರು GDದು. ತುಂಬ ಜನಕ್ಕೆ ಗೊತ್ತಿಲ್ಲ, SSC ಎಕ್ಸಾಮು ಕನ್ನಡದಲ್ಲೂ ಬರ್ತಿದೆ ಇವಾಗಂತೂ GDಲಿದೆ. ಬಟ್ ಮುಂದೆ ತರ್ಬೋದು CHSL, CGLಗೂ. ಸೊ ಇದು ಕನ್ನಡ ಪೇಪರು, ಹೋದ ವರ್ಷ GD ಪೇಪರು ಕನ್ನಡದಲ್ಲೂ ಇರುತ್ತೆ. ತುಂಬ ಈಸಿ ಕ್ವಶನ್ಸ್ ಇರುತ್ತೆ, ನೀವು ಟ್ರೈ ಮಾಡ್ಬೋದು. ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋ GD ಪೇಪರ್ ಮೇಲೆ ತರ್ತೀನಿ. ಒಂದು 20 ಕ್ವಶನ್ ಇರುತ್ತೆ ಮ್ಯಾಥ್ಸ್ದು. ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಈಸಿ ಇರುತ್ತೆ, ಹೆಂಗೆ ಮಾಡಬೇಕು ಸಾಲ್ವ್ ಅಂತ. ಮತ್ತು CGL, CPOಗೆ ಏನು ಸರ್? CGLು ಆಲ್ರೆಡಿ ನೋಟಿಫಿಕೇಷನ್ ಆಗಿತ್ತು, ಎಕ್ಸಾಮ್ಸು ಹತ್ರ ಬಂದಿದೆ. ಇನ್ನೊಂದು 2 ತಿಂಗಳು ಟೈಮ್ ಇರ್ಬೋದು ಅಷ್ಟೇ. ಅದರಲ್ಲಿ ನಾವು ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ 2 ತಿಂಗಳಲ್ಲಿ. ಅದಕ್ಕೆ PYQ ಕ್ವಶನ್ಸ್ ಇರುತ್ತಲ್ಲ, ನಿಮ್ಗೆ ಹೆಲ್ಪ್ ಆಗೋ ಥರ 1-2 ದಿವಸಕ್ಕೊಂದ್ಸಲ ಇಲ್ಲ ಡೈಲಿನೇ ಒಂದೊಂದು PYQ ಸೆಟ್ನ ನಾನು ಸಾಲ್ವ್ ಮಾಡಿ ನಿಮ್ಗೆ ಕೊಡ್ತೀನಿ. ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತಲ್ಲ, ಎಲ್ಲ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಒಂದೊಂದು ವಿಡಿಯೋ, ಅಂದರೆ 10 ನಿಮಿಷ 15 ನಿಮಿಷದ ವಿಡಿಯೋಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ರಿವೈಸ್ ಮಾಡೋಣ. ಮತ್ತು PDF ಮಟೀರಿಯಲ್ ಅದಂತೂ ಎಲ್ಲ ಸಬ್ಜೆಕ್ಟ್ದು ಟೆಲಿಗ್ರಾಮಲ್ಲಿ ಹಾಕ್ತೀವಿ. ತುಂಬ ಬೇಗನೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದಕ್ಕೆ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಮತ್ತು ಯೂಟ್ಯೂಬ್ಗೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.
ಈ ವಿಡಿಯೋಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.